ಬಿಡಿಎ ಇಲಾಖೆಯಲ್ಲಿ ಈ ತರಹದ್ದೊಂದು ಹಗರಣನ ಬಿಡಿಎ ಮಹಾ ಹಗರಣ ಅನಾಥರ ಹೆಸರಿನಲ್ಲಿ ಅಧಿಕಾರಿಗಳ ಲೂಟಿ. ಇದು ಬಿಡಿಎ ಇತಿಹಾಸದಲ್ಲಿ ಅತಿದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ. ಅನಾಥ ಮಕ್ಕಳ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಾರೆ. ಬಿಡಿಎ ಇಲಾಖೆಯ ಮಹಾ ಹಗರಣ ಇದು. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯ ಮಹಾ ಹಗರಣದ ಸ್ಟೋರಿ ಇದು. ಬಿಡಿಎ ಚರಿತ್ರೆಯಲ್ಲಿ ಅತಿದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ. ಅನಾಥ ಮಕ್ಕಳ ಹೆಸರಿನಲ್ಲಿ ಕೋಟ್ಯಾಂತರ ಮೌಲ್ಯದ ಸೈಟ್ ಹಂಚಿಕೆಗಳಾಗಿದೆ, ಅದರ ಲೂಟಿ ಮಾಡಲಾಗಿದೆ. ನಿವೃತ್ತ ಅಧಿಕಾರಿ ಹನುಮಯ್ಯನ ಅಂದರ್ ಬಾಹರ್ ಡೀಲ್ ಸ್ಟೋರಿ. ಬೆಂಚ್ ಟು ಬೆಂಚು, ಹ್ಯಾಂಡ್ ಟು ಹ್ಯಾಂಡ್, ಕೋಟಿ ಕೋಟಿ ಹಣದ ಕಹಾನಿ. ಅನಾಥರ ಹೊಟ್ಟೆ ಹೊಡೆದ ನಿವೃತ್ತ ಅಧಿಕಾರಿ ಹನುಮಯ್ಯ ಟಿ. ಕರ್ನಾಟಕ ಅನಾಥ ಮಕ್ಕಳ ಅಭಿವೃದ್ಧಿ ಸಂಸ್ಥೆಯ ಹೆಸರಿನಲ್ಲಿ ದೋಖ. ಅರ್ಹ ಅನಾಥರಿಗಿಲ್ಲ ಸೈಟು, ಅಧಿಕಾರಿಗಳ ಕುಟುಂಬಕ್ಕೂ ಮಾತ್ರ ಹಂಚಿಕೆ ಮಾಡಲಾಗಿದೆ. ಒಂದಲ್ಲ ಎರಡಲ್ಲ 238 ಸೈಟ್ಗಳ ಹಂಚಿಕೆಯಲ್ಲಿ ಗೋಲ್ಮಾಲಾಗಿದೆ. ಒಂದೆರಡಲ್ಲ, ನೂರಾರು ಸೈಟ್ಗಳಲ್ಲಿ ಗೋಲ್ಮಾಲಾಗಿದೆ. ಮಣಿವಣ್ಣನ್ ಸಾಹೇಬ್ರೆ, ನೂತನ ಬಿಡಿಎ ಕಮಿಷನರ್ ಅವರು ಗಮನಿಸಬೇಕು ಈ ಸ್ಟೋರಿಯನ್ನ. ಈ ಹಿಂದೆಯೇ ನಡೆದಿರಲಿ, ಅನೇಕ ವರ್ಷಗಳ ಹಿಂದೆಯೇ ನಡೆದಿರಲಿ, ಆದರೆ ಅದಕ್ಕೊಂದು ಕ್ರಮ ಬೇಕಲ್ಲ. ಅವರ ವಿರುದ್ಧ ದೂರು ದಾಖಲಾಗಿದೆ. ಬೇರೆ ಬೇರೆ ಮೇಲಾಧಿಕಾರಿಗಳಿಗೂ ಕೂಡ ಲಿಖಿತವಾದ ದೂರನ್ನು ನೀಡಲಾಗಿದೆ. ಫ್ರೀಡಂ ಟಿವಿಯು ಕೂಡ ವಿಸ್ತೃತವಾಗಿ ಸುದ್ದಿಯನ್ನು ಬ್ರೇಕ್ ಮಾಡಿತು. ಅದಾದ ನಂತರವೂ ಕೂಡ ಅವರನ್ನು ಕರೆಸುವ ಪ್ರಾಥಮಿಕ ಎನ್ಕ್ವೈರಿ, ಬಿಡಿ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಅರೆಸ್ಟ್ ಮಾಡೋದು ಬಿಡಿ, ಅವರನ್ನು ಕರೆದೊಂದು ಪ್ರಾಥಮಿಕ ವಿಚಾರಣೆ ನಡೆಸಿದ್ದೀರಾ. ಮಣಿವಣ್ಣನ್ ಸಾಹೇಬ್ರೆ, ನಿಮ್ಮ ಬಗ್ಗೆ ಬೆಂಗಳೂರಿಗರಿಗೆ ಬಹುದೊಡ್ಡ ನಿರೀಕ್ಷೆಗಳಿದ್ದಾವೆ. ನಿಮ್ಮ ಪ್ರಾಮಾಣಿಕವಾದಂತಹ ಕೆಲಸ, ನಿಮ್ಮ ನಿಷ್ಠೆ ಇರತಕ್ಕಂತಹ, ನಿಮ್ಮ ಒಂದು ತರಹದ ಬೆಂಗಳೂರನ್ನ ಒಂದು ಮಾದರಿ ಬೆಂಗಳೂರು ಮಾಡೋದಕ್ಕೆ ಹೊರಟಿರ್ತಕ್ಕಂತಹ ನಿಮ್ಮ ಹೆಜ್ಜೆ, ಇವೆಲ್ಲವಕ್ಕೂ ಕೂಡ ಶ್ಲಾಘನೆಗಳಿದೆ ನಮ್ಮ ಕಡೆಯಿಂದಲೂ. ಆದರೆ ಈ ತರಹದ್ದೊಂದು ಕಳಂಕ, ಈ ತರಹದ್ದೊಂದು ಆರೋಪ, ಕೇಳಲ್ಪಟ್ಟ ಅಧಿಕಾರಿಯನ್ನ ಕರೆದು ವಿಚಾರಣೆ ನಡೆಸಿದ್ದೀರಾ. ಏನು ಕತೆ? ಅನಾಥರ ಹೆಸರಿನಲ್ಲಿ ದುಡ್ಡು ಹೊಡೆದಿದ್ದೀರಾ ಅನ್ನೋ ಆರೋಪ ಇದೆ. ಇದು ಬಿಡಿಎ ಮಹಾ ಹಗರಣ. ಇದು ಅನಾಥರ ಹೆಸರಿನಲ್ಲಿ ಅಧಿಕಾರಿಗಳ ಲೂಟಿ. ಇದು ಬಿಡಿಎ ಇತಿಹಾಸದಲ್ಲಿ ಅತಿದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ. ಅನಾಥ ಮಕ್ಕಳ ಹೆಸರಿನಲ್ಲಿ ಕೋಟ್ಯಾಂತರ ಮೌಲ್ಯದ ಸೈಟ್ ಲೂಟಿ. ಅನಾಥ ಮಕ್ಕಳ ಹೆಸರಿನಲ್ಲಿ 1 ರೂಪಾಯಿ ತಿಂದರೂ ಕೂಡ ಒಲೆಯಲ್ಲಿರೋ ಬೆಂಕಿ ಉಂಡೆನ್ ಬಾಯಿಯಲ್ಲಿ ಇಟ್ಕೊಂಡಂಗೆ. ಕರ್ನಾಟಕ ಅನಾಥ ಮಕ್ಕಳ ಅಭಿವೃದ್ಧಿ ಸಂಸ್ಥೆ ಹೆಸರಿನಲ್ಲಿ ದೋಖ ಮಾಡಲಾಗಿದೆ. ಅರ್ಹ ಅನಾಥರಿಗಿಲ್ಲ ಸೈಟು. ಆ ಸೈಟ್ ಎಲ್ಲ ತನ್ನ ಕುಟುಂಬಕ್ಕೆ ಕೊಟ್ಟಿದ್ದಾರೆ, ತನ್ನ ಕುಟುಂಬಕ್ಕೆ. ನಿಜವಾಗ್ಲೂ ಕೂಡ ಅತಿದೊಡ್ಡ ಭ್ರಷ್ಟಾಚಾರ ಇದು. ಹನುಮಯ್ಯನ ಈ ಭ್ರಷ್ಟಾಚಾರದ ಸ್ಟೋರಿ ನಿಜಕ್ಕೂ ಕೂಡ ಬಿಡಿಎ ಜಂಘಾಬಲವನ್ನೇ ನಡಗಿಸುತ್ತೆ. ಹಾಗಾದ್ರೆ ಏನಾಯಿತು? ಅನಾಥ ಮಕ್ಕಳಿಗೆ ಕೊಡಬೇಕಾದಂತಹ, ಅನಾಥ ಕುಟುಂಬಗಳಿಗೆ ಹೋಗಬೇಕಾದಂತಹ ಸೈಟ್ಗಳು ಹೋಗಿದ್ದೆಲ್ಲಿ? ಹಾಗಾದ್ರೆ ಕಟಕಟೆಯಲ್ಲಿ ನಿಲ್ಲಬೇಕಿದ್ದ ಮಾಜಿ ಅಧಿಕಾರಿಗೆ ಯಾರ ಬೆಂಬಲ, ಯಾರ ಅಭಯ ಆಗ್ತಾ ಇದೆ? ಕೊಟ್ಟಿದ್ದು ಯಾರಿಗೋ, ಹೋಗಿದ್ದೀನಿ ಯಾರಿಗೋ, ಕೋಟಿ ಹಣ ನುಂಗಿದಾರ. ಸಾಕ್ಷ್ಯ ಸಮೇತ ಬಯಲು ಮಾಡ್ತೇವೆ ಬಿಡಿಎ ಅಧಿಕಾರಿಗಳ ದನದ ದಾಹ. ಸೈಟ್ ಹಂಚಿಕೆಯಲ್ಲಿ ಯಾರ್ಯಾರು ಗೋಲ್ಮಾಲ್ ನಡೆಸಿದ್ರು ಗೊತ್ತಾ? ಕೇವಲ ಒಬ್ಬರಿಗೆ ಸೀಮಿತ ಆಗಿಲ್ಲ ಇದು. ಬಗೆದೆಷ್ಟು ಬೆಚ್ಚಿ ಬೀಳಿಸುವ ವರದಿಗಳು ಸಿಗ್ತಾ ಇದ್ದಾವೆ. ದಲ್ಲಾಳಿಗಳೊಂದಿಗೆ ಕೈ ಜೋಡಿಸಿಕೊಂಡು ಅದೆಷ್ಟು ಎಕರೆ ಗುಳು ಮಾಡಿದ್ರು ಗೊತ್ತಾ? ನಿವೃತ್ತಿ ದಿನವೇ ನೂರಾರು ಸೈಟ್ ನೋಂದಣಿ. ನಿವೃತ್ತಿ ಇನ್ನೇನು ಆಗಬೇಕು, 2014 ಮೇ 31ನೇ ತಾರೀಕು ನಿವೃತ್ತಿಯ ಕೊನೆ ದಿನ ಅಂತ ಹೇಳಿ ಪೆನ್ ಇದೆ, ಎದುರುಗಡೆ ಪೇಪರ್ ಇದೆ ಅಂತ ಹೇಳಿ ಕಂಡು ಸೈನ್ ಹಾಕೋದಕ್ಕಾಗುತ್ತಾ? ನನ್ನ ತುಟಿ ಕೆಂಪಗಿದೆ ಅಂತ ಹೇಳಿ ರಸ್ತೆಲಿ ಹೋಗೋರಿಗೆ ಮುತಕ್ಕಾಗುತ್ತೇನ್ರಿ? 200 ಕೋಟಿ ರು ನುಂಗಿ ನೀರು ಕುಡಿದ ಹನುಮಯ್ಯ ಟೀಮ್ ರಿಟೈರ್ಡ್ ಆಗಬೇಕು. ಆ ದಿನ ಎಲ್ಲಾ ಪೇಪರಿಗೂ ಸ್ಯಾಂಕ್ಷನ್. ಕಮಿಷನರ್ ಮಣಿವಣ್ಣನ್ ತನಿಖೆ ಮಾಡಬೇಕು. ಬಿಡಿಎ ಖಡಕ್ ಕಮಿಷನರ್ ಮಣಿವಣ್ಣನವರ ಮೇಲೆ ನಂಬಿಕೆ ಇದೆ. ಅಧ್ಯಕ್ಷ ಎನ್.ಎ. ಹ್ಯಾರಿಸ್ ಅವರ ಕೂಡಲೇ ಹಗರಣದ ಕಡತ ಓಪನ್ ಮಾಡಿ ಧೂಳು ಹೊಡೆದು ಕೂತಿರೋ ಕಡತವನ್ನು ತೆಗೆದು ಕೊಡವು ಕಣ್ಣು ನೋಡಿ ಒಳಗೇನೆ ಇದೆ ಅಂತ. ನಿಯಮ ಬಾಹಿರವಾಗಿ ಸೈಟ್ಗಳನ್ನ ಹಂಚಿಕೆ ಮಾಡಲಾಗಿದೆಯಾ? ಇದ್ರ ಬಗ್ಗೆ ಒಂದು ತನಿಖೆ ಆಗಬೇಕು. ಸುಮ್ಮನೆ ಚಂದಕ್ಕಂತ ಸ್ಟೋರಿ ಮಾಡೋದಲ್ಲ, ಸ್ಕ್ರೀನಿನ ಸೌಂದರ್ಯಕ್ಕೆ ಸ್ಟೋರಿ ಬ್ರೇಕ್ ಮಾಡೋದಲ್ಲ. ಇದು ಸಂಬಂಧಪಟ್ಟವರನ್ನ ಸ್ಪರ್ಶ ಮಾಡಬೇಕು. ಈ ಸ್ಟೋರಿ ಜನಹಿತಕ್ಕಾಗಿ ಮಾತ್ರ, ಜನರ ಪರವಾಗಿ ಮಾತ್ರ. ಫ್ರೀಡಂ ಟಿವಿಯ ಒಂದು ಸುದ್ದಿ ಅದು ಜನಹಿತಕ್ಕಾಗಿರಬೇಕು. ಜನವಿರೋಧಿ ಕೃತ್ಯ ಯಾರೇ ಮಾಡಿದ್ರು ಕೂಡ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿಕೊಂಡು, ತನ್ನಲ್ಲಿರ್ತಕ್ಕಂಥ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು, ತನ್ನ ಸ್ಥಾನವನ್ನು ಮಿಸ್ಯೂಸ್ ಮಾಡಿಕೊಂಡು, ಕೈಯಲ್ಲಿ ಹಿಡಿದುಕೊಳ್ಳುವ ಪೆನ್ನನ್ನು ಬೇರೆ ಬೇರೆ ಕಡೆ ಬಳಸಿದ್ರೆ ಹಿಂಗಾಗುತ್ತೆ. ಅಧ್ಯಕ್ಷ ಎನ್.ಎ. ಹ್ಯಾರಿಸ್ ಅವರೇ, ಕಡಿಮೆ ಮಾತಾಡ್ತೀರಿ, ಜಾಸ್ತಿ ಕೆಲಸ ಮಾಡ್ತೀರಿ ಅನ್ನೋ ಮಾತಿದೆ. ಆದರೆ ಈ ವಿಚಾರದಲ್ಲಿ ಯಾಕೆ ನಿರ್ಲಕ್ಷ್ಯ? 1-2 ಸೈಟ್ ಅಲ್ರಿ, 238 ಸೈಟ್ಗಳನ್ನು ತಕ್ಷಣ ರದ್ದುಗೊಳಿಸ್ಬೇಕು ನೀವು. ಅಲ್ಲಿ ಏನಾಗಿದೆ ಅನ್ನೋದನ್ನ ಪರಿಶೀಲನೆ ಮಾಡಬೇಕು. ಯಾರಿಗೂ ಹೋಗಬೇಕಾಗಿರೋ ಸೈಟ್ಗಳದು ಇನ್ಯಾರಿಗೋ ಹೋಗಿದೆ, ಯಾಕೆ ಹೋಯ್ತು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು. ಭ್ರಷ್ಟ ಅಧಿಕಾರಿಗಳ ಮೇಲೆ ಎಫ್ಐಆರ್ ದಾಖಲಿಸಿ ಜೈಲುಗಟ್ಟುತ್ತ ಸರ್ಕಾರ. ಹಗರಣದಲ್ಲಿ ಭಾಗಿಯಾದ ಅಧಿಕಾರಿಗಳ ಮೇಲೆ ಎಫ್ಐಆರ್ ಹಾಕಿ ಕೇವಲ ಹನುಮಯ್ಯ ಮಾತ್ರ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ನಂಬಿಕೆ ನಮಗಿಲ್ಲ. ಕಾರಣ ಇದರ ಜಾಲ ಅತಿ ದೊಡ್ಡದಿದೆ. ಅಷ್ಟು ಸೈಟುಗಳ
ಒಟ್ಟು ಮೌಲ್ಯಗಳು ಕೋಟ್ಯಾಂತರ ರೂಪಾಯಿ ಆಗುತ್ತೆ. ಹೆಂಗೆ ಬಂತು ಈ ಧೈರ್ಯ, ಈ ನಿರಾತಂಕ ಮತ್ತು ನಿರ್ಭಯಕ್ಕೆ ಕಾರಣ ಏನು? ಯಾರು ನಮ್ಮನ್ನು ಕೇಳೋದಿಲ್ಲ, ಯಾರು ಗಮನಿಸೋದಿಲ್ಲ ಅನ್ನೋ ಬಂಡು ಧೈರ್ಯನ. ನಿಜಕ್ಕೂ ಕೂಡ ಇದು ಅತ್ಯಂತ ದುರಂತ. ಹಾಗಾದರೆ ಅನಾಥ ಮಕ್ಕಳ ಹೆಸರಿನಲ್ಲಿ ಎಷ್ಟು ಲೂಟಿಯಾಗಿದೆ. ಅನಾಥ ಮಕ್ಕಳ ಅಭಿವೃದ್ಧಿ ಸಂಘ ಹೆಸರಿನಲ್ಲಿ ಬಹುದೊಡ್ಡ ಸ್ಕ್ಯಾಮ್ ಇದು, ಹಗರಣ. ಕೋಟ್ಯಾಂತರ ಬೆಲೆ ಬಾಳುವ ನಿವೇಶನ ಕಾನೂನು ಬಾಹಿರವಾಗಿ ಪರಭಾರೆ ಮಾಡಲಾಗಿದೆಯಾ? ಹೊಸಕೆರೆಹಳ್ಳಿ ಸರ್ವೆ ನಂಬರ್ 90 ಬನಶಂಕರಿ 3ನೇ ಹಂತದಲ್ಲಿ ಲೂಟಿ. ಹಂತವಾಗಿ ಸಂಘದ ಸದಸ್ಯರಿಗೆ ಕೋಟಿ ಸೈಟ್ ಹಂಚಿಕೆ. ಒಂದಷ್ಟು ರಕ್ತ ಸಂಬಂಧಿಕರು ಕೂಡ ಇದ್ರು ಆ ಸೈಟ್ ಪಡೆದುಕೊಂಡವರ ಪೈಕಿ. 238 ಸೈಟ್ ಹಂಚಿಕೆಯಲ್ಲೂ ನಡೆದಿದೆ ಭಾರಿ ಭ್ರಷ್ಟಾಚಾರ. ಅರ್ಹರ ಸೈಟ್ ಬಿಡಿಎ ಅಧಿಕಾರಿಗಳು ನೌಕರರ ಸಂಬಂಧಿಕರ ಪಾಲು. ಬಿಡಿಎ ಹಂಚಿಕೆ ಮಾಡಿರುವ ಸೈಟ್ಗಳಲ್ಲಿ ಅರ್ಹರೇ ಇಲ್ಲ. ಹಸಿದ ರಣಹದ್ದೊಂದು ಕಂಡದನ್ನು ಬಡದು ಬಾಯಿಗೆ ಹಾಕೊಳ್ಳುತ್ತಂತೆ. ಹಂಗೆ ಅಧಿಕಾರಿ ಅವಧಿಯಲ್ಲಿ ಮಾಡಬಾರದ ಕೆಲಸ ಮಾಡಿರುವ ಹನುಮಯ್ಯ ಅನ್ನೋ ಚರ್ಚೆ. ನಿವೃತ್ತಿಯ ಕೊನೆ ದಿನವೇ ಭಾರಿ ಹಗರಣ ಮಾಡಿ ಹೊರಟ ಹನುಮಯ್ಯ ಟೀಮ್. ಬಿಡಿಎನಲ್ಲಿ ಸರಿಸುಮಾರು 200 ಕೋಟಿ. ಬಿಡಿಎದಲ್ಲಿರುವ ಆಸ್ತಿಗಳು ಅದು ಸಾರ್ವಜನಿಕರ ಆಸ್ತಿ. ಸರ್ಕಾರಕ್ಕೆ ಬರೋ ತೆರಿಗೆಯ ಹಣದಲ್ಲಿ ಭಾಗಶಃ ಭಾಗ ಬೆಂಗಳೂರನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನಿಯೋಜನೆ ಮಾಡಲಾದಂಥ ಹಣ ಅದು. ನಿಮಗೆ ಬೇಕಾಬಿಟ್ಟು ನಿಮ್ಮ ಸ್ವಂತ ಶರೀರವನ್ನು ಬೆಳೆಸಿಕೊಳ್ಳೋದಕ್ಕೆ, ಹೊಟ್ಟೆಯನ್ನು ವೃದ್ಧಿ ಮಾಡಿಕೊಳ್ಳೋದಕ್ಕೆಲ್ಲ ಹಣ ಬಳಸಬೇಕಾಗಿರೋದು. ಅಲ್ರಯ್ಯ, ಹೊಟ್ಟೆಗದೇನು ತಿಂತೀರಿ? ಅನಾಥ ಮಕ್ಕಳ ಹೆಸರಿನಲ್ಲಿ ಬಿಡುಗಡೆಗೊಳ್ಳಬೇಕಾದ ಸೈಟು ಅಥವಾ ಹಣ ಅದನ್ನು ಸ್ವಂತ ಬಾಯಲ್ಲಿ ಹಸಿಯಾಗಿ ಚಪ್ಪರಿಸ್ಕೊಂಡು ತಿಂತೀರಿ ಅನ್ನೋದಾದ್ರೆ ಒಂದು ಸ್ವಲ್ಪನೂ ಕೂಡ ಕಹಿತನ ಅನ್ನೋದು ನಿಮ್ಮ ದೇಹದಲ್ಲಿ ಇಲ್ವೇ? ಈ ಆರೋಪ ಸತ್ಯವಾಗಿದ್ರೆ ಹೇಳ್ತಾ ಇರೋದು. ಇದು ಆರೋಪ ಮಾಡಲಾಗಿದೆ, ಆರೋಪ ನಿಮ್ಮ ವಿರುದ್ಧ ಇದೆ, ಕಳಂಕ ಮೆತ್ಕೊಂಡಿದ್ದೀರಿ. ಈ ಕಳಂಕವನ್ನ ಹೋಗಲಾಡಿಸಬೇಕು ಅಂದ್ರೆ ಸಾಬೀತು ಮಾಡ್ಬೇಕು. ನಾನೊಬ್ಬ ಸ್ವಭಾಗ, ನಾನು ಸಂಭಾವಿತ. ಮಣಿವಣ್ಣನ್ ಸಾಹೇಬ್ರೆ ತೆರೆದಿಟ್ಟ ಕಣ್ಣುಗಳಲ್ಲಿ ದಿಟ್ಟವಾಗಿ ನೋಡಿ ಸ್ಟೋರಿನ. ಮನಸ್ಸು ಮತ್ತು ಮಸ್ತಿಷ್ಕವನ್ನ ಬಿಡಿಸಿ ಅಧ್ಯಯನ ಮಾಡಿ ಯಾರಿಗೆ ಹೋಗಬೇಕಾಗಿತ್ತು, ಇದರ ಫಲಾನುಭವಿಗಳು ಯಾರು, ಈ ಸೈಟನ್ನು ಸಂಪೂರ್ಣವಾಗಿ ಅನುಭವಿಸಬೇಕಾಗಿದ್ದವರು ಯಾರು, ಯಾರು ಅನುಭವಿಸ್ತಾ ಇದ್ದಾರೆ, ಯಾರಿಗೆ ಹೋಗಬೇಕಾಗಿತ್ತು, ಯಾರಿಗೆ ಹೋಗಿದೆ. ಸೈನು ಕೂಡ ಬೋಗಸ್ ಅಂತ ಹೇಳಲಾಗುತ್ತೆ. ಕೆಲವೊಂದು ಅಧಿಕಾರಿಗಳ ಸೈನು ಬೋಗಸ್ ಮಾಡಲಾಗಿದೆ ಈ ಡಾಕ್ಯುಮೆಂಟ್ಗಳಲ್ಲಿ ಅನ್ನುವಂಥದ್ದು. ಹಾಗಾದ್ರೆ ಈ ಪ್ರಕರಣದಲ್ಲಿ ಅಪ್ಡೇಟ್ಸ್ಗಳು ಇನ್ನೂ ನಿಂತಿಲ್ಲ. ಬಿಡಿಎ ಭ್ರಷ್ಟರಿಗೆ ಕಾದಿದೆಯಾ ಜೈಲೂಟ? ಬಿಡಿಎ ಭ್ರಷ್ಟರಿಗೆ ಕಾದಿದೆಯಾ ಜೈಲೂಟ? ಹಗರಣ ರೀಓಪನ್ ಮಾಡುತ್ತಾ ಸರ್ಕಾರ ಗ್ಯಾರಂಟಿ ಕೊಡಬೇಕು, ರೀಓಪನ್ ಮಾಡ್ತೀವಿ ಅಂತ. ಈ ಹಗರಣದ ಆರೋಪಿಗಳಿಗೆ ಶಿಕ್ಷೆನೇ ಆಗಿಲ್ಲ. ಸಂಘದ ಹೆಸರಿನಲ್ಲಿ ಹಗರಣ ನಡೆದಿರೋದು ಸಾಬೀತಾಗಿದೆ. ಬಿಡಿಎಗೆ ಆಗಿರುವ ನಷ್ಟದ ಬಗ್ಗೆ ಕಿಂಚಿತ್ತೂ ಯೋಚನೆ ಇಲ್ಲ. ಬಿಡಿಎ ಖಡಕ ಕಮಿಷನರ್ ಮಣಿವಣ್ಣನ್ ಈ ಬಗ್ಗೆ ತನಿಖೆ ನಡೆಸ್ತಾರ. ಅಧ್ಯಕ್ಷ ಹ್ಯಾರಿಸ್ ಅವರೇ ಕೂಡಲೇ ಈ ಹಗರಣವನ್ನು ರೀಓಪನ್ ಮಾಡಿ. DS 134 ನಲ್ಲಿ ನಡೆದಿರುವ ಬೃಹತ್ ಸ್ಕ್ಯಾಮ್ ಕಡತ ಓಪನ್ ಮಾಡಿ ಧೂಳು ಹೊಡೆದು ಕೂತಿದೆ. ಬಿಡಿಎಗೆ ಆಗಿರುವ ನಷ್ಟವನ್ನು ಅಧಿಕಾರಿ ನೌಕರರಿಂದ ಬರಸ್ಕೊಂಡು ಮುಟ್ಗೋಲಾಕಿ ಹಂಚಿಕೆಯಾಗಿರುವ ಸೈಟ್ ಕೂಡಲೇ ರದ್ದು ಮಾಡಿ. ನೌಕರರು ಅಧಿಕಾರಿಗಳ ಮೇಲೆ FIR ದಾಖಲು ಮಾಡಿ. ಬೆಂಗಳೂರಿನ ಯಾವುದೋ ಒಂದು ವಾರ್ಡ್ನಲ್ಲಿ ಯಾವುದೋ ಒಂದು ಮರದ ದುರ್ಬಲ ಕೊಂಬೆ ರೋಡಿಗೆ ಬಿದ್ದಾಗ ಎಚ್ಚೆತ್ತುಕೊಳ್ಳುವ ಬಿಡಿಎ ಅಧಿಕಾರಿಗಳು. ಇಷ್ಟು ದೊಡ್ಡ ಹಗರಣ ಆಗಿದೆ. ಇನ್ನು ಈ ಹಗರಣದ ಬಗ್ಗೆ ಸಾಕಷ್ಟು ವರ್ಷಗಳಿಂದ ಧ್ವನಿ ಎತ್ತುತ್ತಾ ಇರತಕ್ಕಂತಹ ಸಾಮಾಜಿಕ ಹೋರಾಟಗಾರ ಹರ್ಷ ಈ ಬಗ್ಗೆ ಸಾಕಷ್ಟು ಬಾರಿ ದೂರನ್ನು ದಾಖಲಿಸಿದ್ರು ಕೂಡ ಕ್ರಮ ಆಗಲಿಲ್ಲ ಅನ್ನೋ ಅವರ ಬೇಡಿಕೆ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹರ್ಷ ಅವರು ಮಾತನಾಡಿದ್ದಾರೆ, ನೋಡ್ಕೊಂಡು ಬರೋಣ. ಚೀಫ್ ಸೆಕ್ರೆಟರಿ ಅವರಿಗೆ 21/1/2025 ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮತ್ತು ವಿಜಿಲೆನ್ಸ್ ಬಿಡಿಎ ವಿಜಿಲೆನ್ಸ್ 28/10/2025 ನಮ್ಮ ರೇವಣ್ಣವರು ನಾವು ಇಬ್ಬರು ನಮ್ಮ ಸ್ನೇಹಿತರು ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ. ಆದರೂ ಇಲ್ಲಿ ಇವತ್ತುವರೆಗೂ ಯಾವುದೇ ರೀತಿ ಚೀಫ್ ಸೆಕ್ರೆಟರಿಯಿಂದಾಗಲಿ ಬಿಡಿಎಯಿಂದಾಗಲಿ ಯಾವುದೇ ಕ್ರಮ ತಗೊಂಡಿಲ್ಲ. ಅವ್ರ ಮೇಲೆ ಒಂದು FIR ಆಗಿತ್ತು. FIR ಆಗಿದ್ದನ್ನು CCBಗೆ ಹ್ಯಾಂಡ್ ಓವರ್ ಮಾಡಿದ್ರು. ಅದು ಬಹುಕೋಟಿ ಹಗರಣ ಆಗಿರೋದ್ರಿಂದ CID ತನಿಖೆ ಮಾಡಬೇಕು. ಆ್ಯಕ್ಚುಲಿ 100 ಕೋಟಿ ಸರ್ಕಾರಿ ಆಸ್ತಿ ಕಬಳಿಕೆ ಮಾಡಿರೋದ್ರಿಂದ ಅದು CID ತನಿಖೆ ಮಾಡಿ ಆಟೋಮೆಟಿಕ್ ಇದಾಗುತ್ತೆ. ಇವು ಮುಚ್ಚಕ್ಕೋಸ್ಕರ ಯಾರು ಬೇಕು ಅವ್ರನ್ನ ಇದು ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇದರಲ್ಲಿ ನೋಡಿ ವಿತ್ ಪ್ರೂಫ್ ಸಮೇತ ಇದ್ರೂ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಾರೆ, ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಇಲ್ಲಿವರೆಗೂ. ಸೊ ಇಲ್ಲಿವರೆಗೂ ಯಾವುದೇ ರೀತಿ ಕ್ರಮ ಆಗಿಲ್ಲ. ನಾವು ಆ್ಯಕ್ಚುಲಿ ಅವ್ರಿಗೆ ಅರ್ಜಿ ಕೊಟ್ಟು ಎಲ್ಲ ಮಾಡಿದ್ದೀವಿ. ಬಟ್ ಇಲ್ಲಿವರೆಗೂ ನಮಗೆ ಅದು ಏನೂ ಇದೇ ಫಲ ಬಂದಿಲ್ಲ. ಬಿಡಿಎ ವಿಜಿಲೆನ್ಸ್ಗೆ ಆಳಿ ಕೊಟ್ಟು ಹತ್ತತ್ರ ಒಂದು 3 ತಿಂಗಳಾಗಿದೆ. ಇಲ್ಲಿವರೆಗೂ ಪ್ರೆಸೆಂಟ್ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಒಂದೇ ಫ್ಯಾಮಿಲಿಗೆ 3 ಸೈಟ್ ಕೊಟ್ಟಿದ್ದಾರೆ. ಒಂದು ಎ ಶ್ರೀನಿವಾಸ ಮೂರ್ತಿ, ಸೇಮ್ ಎ ಶ್ರೀನಿವಾಸ ಮೂರ್ತಿ ಅವ್ರ ಹೆಂಡತಿಗೆ ಒಂದು ಸೈಟು, ಅವ್ರಿಗೊಂದು ಸೈಟು. ಅದಾದಮೇಲೆ ಮತ್ತು HN ಲಕ್ಷ್ಮೀ ಅವ್ರಿಗೊಂದು, ಅದಾದಮೇಲೆ ಸೇಮ್ H ರಂಗಯ್ಯ ಅವರ ಆಚೆ ಕಾಯದರ್ಶಿ ಫ್ಯಾಮಿಲಿಗೆ ಒಟ್ಟು 3 ಸೈಟು. ಆ ಥರ ಒಂದೊಂದೇ ಫ್ಯಾಮಿಲಿಗೆ ಅವರು ಸೈಟ್ ಮಾಡ್ಕೊಂಡು ಟೋಟಲಿ ಒಂದು 250 ಸೈಟು ಬರೀ ಒಂದೇ ಫ್ಯಾಮಿಲಿ ಕೊಟ್ಟಿದ್ದಾರೆ. ಅಂದರೆ ಅರ್ಹರಲ್ಲ
ಅವ್ರ ಕುಟುಂಬಗಳಿಗೆ ಇದನ್ನ ಇದರಲ್ಲಿ ಮಂಜೂರು ಮಾಡಿ ಸರ್ ಇದು ಬಂದು ಅವರೇ ಯಾರು ಅರ್ಹರಲ್ಲ ಇಲ್ಲಿ, ಯಾರು ಗುಡಿಸಲು ಇರುವಂಥವ್ರಲ್ಲ, ಎಲ್ಲ ಕೋಟ್ಯಾಧಿಪತಿಗಳೇ ಇರೋದು ಇಲ್ಲಿ. ಅವನು ಅನುಮಯ ಬೇಕಾದವ್ರು ಯಾರಾದ್ರು ಕೊಟ್ಟಿದೆ ಅವ್ರುಗಳಿಗೆ ಲಿಸ್ಟ್ ಮಾಡ್ಕೊಂಡು ಮಾಡಿದ್ದಾರೆ. ಅದು ಮಾಡಿ ಅವನು ಹತ್ತತ್ರ ನೋಡಿ ಇದು ಲಿಸ್ಟ್ ಅಪ್ರೂವ್ ಮಾಡಿದ್ದಾರೆ. ಇದು ಬರೀ ಉಪ ಕಾಯ್ದೆಶ್ ಒಬ್ಬರೇ ಅಪ್ರೂವ್ ಮಾಡಿದ್ದಾರೆ, ಇನ್ಯಾರು ಇದೇ ರೀತಿ ಅಪ್ರೂವ್ ಮಾಡಿಲ್ಲ. ಜಸ್ಟ್ ಅವ್ರಿಗೆ ಇಷ್ಟ ಬಂದವ್ರು ಲಿಸ್ಟ್ ಮಾಡ್ಕೊಂಡು ನೋಡಿ. ಸ್ವಂತ ನಾಗರಾಜ್ ಬಿನ್ ಗಂತಿಮಯ್ಯ ಅಂತ ಹೆಸರಿದ್ದಾರ, ಸ್ವಂತ ಅವರ ಅಣ್ಣನ ಮಗ, ಅದಾದ ಸ್ವಂತ ಬಾಮೇದ ಜಿ ರಾಜೇಶ್ಗೆ ಒಂದು ಸೈಟು. ಇದೇ ಎಲ್ಲ ಬಿಡಿ ಎಂಪ್ಲಾಯೀಸ್ ಅವ್ರ ಫ್ಯಾಮಿಲಿಗಳಿಗೆ ಸೈಟ್ ಕೊಟ್ಕೊಂಡಿದ್ದಾರೆ ಹೊರತು ಬೇರೆ ಯಾರಿಗೂ ಕೊಟ್ಟಿಲ್ಲ. ಅದು ಗುಡಿಸಲು ಇದ್ದವ್ರಿಗೆ ಅಂತ ಜಾಗ ಇದ್ದಿದ್ದು 3 ಜನ 4 ಜನ ಗುಡಿಸಲು ಇದ್ದವ್ರಿಗೆ. ಇವ್ರು ಬಂದು 250 ಜನ ಅವರೇ ಪಟ್ಟಿ ಮಾಡ್ಕೊಂಡು ಅವರೇ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅವ್ನು ರಿಟೈರ್ಡ್ ಆಗಿದ್ದ ದಿವಸನೇ 35 ಸೈಟು ರಿಜಿಸ್ಟರ್ ಮಾಡಿದ್ದಾನೆ. ಅದರಲ್ಲಿ ಲೀಸ್ಟಲ್ಲಿ ಇಲ್ದವ್ರಿಗೆಲ್ಲ ಮಾಡಿದ್ದಾನೆ. ಮೇ 30, 31 ಹತ್ತತ್ರ 45 ಸೈಟ್ ರಿಜಿಸ್ಟರ್ ಮಾಡಿದ್ದಾನೆ. ಅದರಲ್ಲಿ ಅವ್ನು ರಿಜಿಸ್ಟರ್ ಮಾಡಿ ನೋಡಿ, ಅವನ ಪ್ರಾಪರ್ಟಿ ಇದೆಲ್ಲ ಪೂರ್ತಿ ಅವ್ನು ತೊಗೊಂಡಿರೋ ಪ್ರಾಪರ್ಟಿಗೂ ಅವ್ನು ಮಾಡಿರೋ ಆಸ್ತಿ ಇದೆಲ್ಲ ಪೂರ್ತಿ ಇದು. ಜಿ ಸಂಧ್ಯಾ ಬಂದು ಅವನ ಹೆಂಡತಿ ಜಿ ಸಂಧ್ಯಾ ಬಿನ್ಲೆಟ್ ಗಂಗಯ್ಯ ನೋಡಿ, ಬೆಂಗಳೂರು BBMP ವಿಶ್ವಲೇಔಟ್ ಕೊಡಿಯಲ್ಲಿ ಹತ್ರ 1/2 ಎಕರೆ. ಅದಾದಮೇಲೆ ಚೆನ್ನೈಯಲ್ಲಿ ಅಲ್ಲಿ 1/2 ಎಕರೆ, ರಾವತ್ನಳ್ಳಿಲಿ 3 ಎಕರೆ, ಗೇರವಳ್ಳಿಲಿ 1 ಎಕರೆ. ಅದಾದಮೇಲೆ ಒಂದು ಪ್ರಾಪರ್ಟಿಗಳು ಇದೆಲ್ಲ ನೋಡಿ, ಏಳ್ಮಯ್ಯ ಎಲ್ಲ ಪ್ರತಿಯೊಂದು ಸರ್ಟಿಫಿಕೇಟ್ ಇದ್ದಾವೆ. ಸೊ ಹಿಂದೆ ದಾಖಲೆ ಸಮೇತ ನೀವು ಮೇಲಧಿಕಾರಿಗೆ ಲಿಖಿತ ದೂರನ್ನು ಕೂಡ ಸಲ್ಲಿಕೆ ಮಾಡಿದ್ರಿ. ಹೌದು, ಈವರೆಗೂ ಕ್ರಮ ಆಗಲಿಲ್ಲ. ಹೌದು, ಇಲ್ಲಿವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಸರ್. ಅವ್ನು ಮಾಡಿರೋ ಆಸ್ತಿ 200-300 ಕೋಟಿ ಅಕ್ರಮ ಆಸ್ತಿ ಮಾಡಿದ್ದಾನೆ. ಇಲ್ಲಿವರೆಗೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ವಿತ್ ಸರ್ಟಿಫೈಡ್ ಇದ್ದಾವೆ. ಅವನು ಈ ನೋಡಿ ಒಂದು ಸ್ವಲ್ಪ ಕಾಯ್ದೆಶಿ ಉಪ ಕಾಯ್ದೆಶಿ ಅಪ್ರೂವ್ ಮಾಡಿದ್ದಾನೆ. ಯಾವುದೇ ರೀತಿ ಕಮಿಷನರ್ ಆಗಲಿ ಗೌರ್ಮೆಂಟಿಂದ ಅಪ್ರೂವ್ ಆಗಿದ್ದಾನೆ. ಅವ್ರು ಇಷ್ಟ ಬಂದವರಿಗೆ ಆ ಫ್ಯಾಮಿಲಿಗಳಿಗೆ ಸೈಟ್ ರಿಜಿಸ್ಟರ್ ಮಾಡಿದ್ದಾರೆ ಹೊತ್ತು ಬೇರೆ ಯಾರು ಮಾಡಿಲ್ಲ. ಇದೊಂದು ಹತ್ತತ್ರ ಒಂದು 100-200 ಕೋಟಿ ಹಗರಣ ಆಗಿದೆ. ಇದ್ರ ಬಗ್ಗೆ FIR ಆಗಿದೆ. ಇಲ್ಲಿವರೆಗೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಅದ್ರ ಬಗ್ಗೆ ಪೇಪರ್ಲಾಗಿ ಎಲ್ಲ ಕಡೆ ಬಂದಿದೆ. ಇದು ಅವನ ಮೇಲೆ ಒಟ್ಟು ಆ್ಯಕ್ಚುಲಿ ಇನ್ನೊಂದು ಏನಂದರೆ, ಅವನು ಸೈಟ್ ಒಬ್ಬರಿಗೆ ಗುತ್ತಿಗೆ ಆಧಾರದಲ್ಲಿ ರಿಜಿಸ್ಟರ್ ಮಾಡ್ತಾನೆ, ರಿಜಿಸ್ಟರ್ ಬೇರೆಯವ್ರು ಮಾಡ್ತಾನೆ. ಮಹಾಬಲರಾವ್ ಅನ್ನೋನಿಗೆ ಗುತ್ತಿಗೆ ಆಧಾರದಲ್ಲಿ 2008 ರಿಜಿಸ್ಟರ್ ಮಾಡಿ, ನೆಕ್ಸ್ಟ್ ಫರ್ದರ್ ಅವನು 2014 ಬೇರೆಯವ್ರಿಗೆ ರಿಜಿಸ್ಟರ್ ಮಾಡ್ತಾನೆ. ಇವನೇ ಮಹಾಬಲರಾವ್ ಅಂದ್ಬಿಟ್ಟು ಬೇರೆ ಇನ್ನೊಬ್ಬ ವ್ಯಕ್ತಿ ಕುಣಿಸಿ ರಿಜಿಸ್ಟರ್ ಮಾಡಿದ್ದಾನೆ. ಇದೇ ರೀತಿ ಒಂದು 5-6 ಸೈಟ್ಗಳು ಮಾಡಿದ್ದಾನೆ. ಅದು ವಿತ್ತು ಅಧ್ಯಕ್ಷ ಲಕ್ಷ್ಮಣಕುಮಾರ್ ಜೊತೆ ಸೇರ್ಕೊಂಡು ಮಾಡಿರೋ ಹಗರಣ ಅದು. ಬರ್ರಿ ಭರತ್ ಇದು ಮಗ. ಇವನು ಆ್ಯಕ್ಚುಲಿ ಇವನಿಗೆ ಏಜ್ ಬಂದು 25 ವರ್ಷ. ಯಾವಾಗ 2014 ಅನ್ಮಯ್ಯರ ಸ್ವಂತ ಮಗ ಅಲ್ಲ, ಇದು ಬಂದು ಇನ್ನೊಬ್ಬ. ಇವನಿಗೆ ಮೆಚೂರಿಟಿ ಆಗಿಲ್ಲ. ಅವನು 18 ವರ್ಷದ ಮಕ್ಕಳಿಗೆಲ್ಲ ಸೈಟ್ ಕೊಟ್ಟಿದ್ದಾನೆ. ಅಲ್ಲ, ಇದಕ್ಕೂ ಅನ್ಮಯ್ಯರಿಗೆ ಏನು ಸಂಬಂಧ ಸರ್? ಇವನು ಬಂದು ಕೇಸ್ ವರ್ಕರ್ ಇದೆ, DS1 ಆಗಿದ್ದ. ಇವನು ಯಾರ್ಯಾರು ಬೇಕೋ ಅವ್ರಿಗೆ ರಿಜಿಸ್ಟರ್ ಮಾಡಿಕೊಟ್ಟೆ ಇವನೇ. ಸುಮ್ಕೊಂಡು ನೋಡಿ, ರಘು ಅನ್ನೋರಿಗೆ ರಿಜಿಸ್ಟರ್ ಮಾಡಿದ್ದಾನೆ. ಇವನು ಮಂಜೂರಿ ಆಗಿಲ್ಲ. ಸರ್ ಚೀಫ್ ಸೆಕ್ರೆಟರಿ ಅವರಿಗೆ ಅನಾಥರ ಅಭಿವೃದ್ಧಿ ಸಂಘದ ಹೆಸರಿನಲ್ಲಿ ಲೂಟಿ, ಕಾಲಿಟ್ಟ ಕಡೆ ಕಟ್ಟಡ, ಕಣ್ಣು ಓದ್ ಕಡೆಲೆಲ್ಲ ಆಸ್ತಿ. ಯಾರ ಹಣ ಇದು? BDA ಅಧಿಕಾರಿಗಳ ಕಣ್ಣು ತಪ್ಪಿಸಿ ಆಗಿರೋ ಹಗರಣನ ಅಥವಾ ಮೇಲಾಧಿಕಾರಿಗಳ ಕಣ್ಣಿಗೂ ಕಿವಿಗೂ ಗಮನಕ್ಕೆ ಬಂದಿರುವಂತಹ ಹಗರಣ? ಅರ್ಥ ಆಗ್ತಾ ಇಲ್ಲ. ಯಾಕೆ ಶಿಕ್ಷೆ ಆಗಲಿಲ್ಲ? ಒಂದು ಸಾಮಾನ್ಯವಾಗಿ ಕೇಸು ದಾಖಲಾದರೆ, ಕೇಸು ಸತ್ಯ ಆದರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಇನ್ನು ಆರೋಪ ಸುಳ್ಳಾದರೆ B ರಿಪೋರ್ಟ್ ಸಲ್ಲಿಕೆ ಆಗುತ್ತೆ. ಇನ್ನು ಆರೋಪಿ ಜೀವಂತವಾಗಲೇ ಇಲ್ಲ, ಆ ಸುಳ್ಳು ಅನ್ನೋದಾದ್ರೆ C ರಿಪೋರ್ಟ್ ಆಗುತ್ತೆ. ಹಾಗಾದ್ರೆ ದಾಖಲಾಗಿರುವ FIR ಅಲ್ಲಿ 53ನೇ ಆರೋಪಿಗೆ ಏನು ಶಿಕ್ಷೆ ಆಯಿತು? ಇದು ಕುತ್ರ ಕೊಡೋರು ಯಾರು? ಮಣಿವಣ್ಣನ್ ಸಾಹೇಬ್ರೆ, ಈ ಸುದ್ದಿಯನ್ನು ಗಮನಿಸಬೇಕು. ಏನೇನಾಗಿದೆ ಅನ್ನೋದ್ರ ಬಗ್ಗೆ ಪ್ರಾಥಮಿಕವಾದಂತಹ ಮಾಹಿತಿಯನ್ನು ಕಲೆ ಹಾಕೋ ಕೆಲಸ ನಿಮ್ಮಿಂದ ಆಗಬೇಕು ಅನ್ನೋದೇ ದೂರುದಾರ ಹರ್ಷ ಅವರ ಆಗ್ರಹ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.